ತಾಳಿಕೋಟೆ ಕ್ರಿಸ್ತಶಕ 1565ರಲ್ಲಿ 5 ಶಾಹಿ ಮನೆತನಗಳು ಒಗ್ಗಟ್ಟಾಗಿ ವಿಜಯನಗರದ ಮೇಲೆ ಯುದ್ಧ ಸಾರಿದರು. ವಿಜಯನಗರದ ಅಳಿಯ ರಾಮರಾಯನು ತನಗೆ ಸಾಧ್ಯವಾಗುವ ಗರಿಷ್ಠ ಸಂಖ್ಯೆಯ ಸೈನ್ಯವನ್ನು ಸೇರಿಸಿದ. ತನ್ನ ಸಹೋದರರಾದ ತಿರುಮಲ ಹಾಗೂ ವೆಂಕಟಾದ್ರಿಯ ನೆರವಿನೊಂದಿಗೆ ಸ್ವತಃ ರಾಮರಾಯನೇ ಯುದ್ಧವನ್ನು ನಡೆಸಲು ಮುಂದಾದನು. 2 ಗ್ರಾಮಗಳಾದ ರಕ್ಕಸಗಿ ಹಾಗೂ ತಂಗಡಿಗೆಗಳ ನಡುವೆ ರಕ್ಕಸ ತಂಗಡಿ ಯುದ್ಧವು ನಡೆಯಿತು. ಅದನ್ನು ತಾಳಿಕೋಟೆಯ ಯುದ್ಧವೆಂದು ಉಲ್ಲೇಖಿಸಲಾಗಿತ್ತು. ಮೈತ್ರಿಕೂಟಗಳ ದಾಳಿ ಹಾಗೂ ಫಿರಂಗಿಗಳ ಎಡಬಿಡದ ಗುಂಡಿನ ಕಾಳಗ ವಿಜಯನಗರದ ದಳದಲ್ಲಿ ಗೊಂದಲವನ್ನುಂಟು ಮಾಡಿತು. ವಿಜಯನಗರ ಸೈನ್ಯದ 2 ಮುಸಲ್ಮಾನ ಸೇನಾಧಿಪತಿಗಳು ತಮ್ಮ ತುಕಡಿಗಳೊಂದಿಗೆ ಶತ್ರುಗಳೊಂದಿಗೆ ಸೇರಿಕೊಂಡರು. ಎಂದಿಗೂ ಆಶಾವಾದಿಯಾದ ರಾಮರಾಯನು ತುಕಡಿಗಳ ಮಧ್ಯೆ ವೇಗವಾಗಿ ತನ್ನ ಪಲ್ಲಕ್ಕಿಯಲ್ಲಿ ಕುಳಿತು ಚಲಿಸುತ್ತಾ ತನ್ನ ಸೈನಿಕರನ್ನು ಹುರಿದುಂಬಿಸಿದನು. ದುರದೃಷ್ಟವಶಾತ್ ಕೋಪಾವೇಶಗೊಂಡಿದ್ದ ಆನೆಯೊಂದು ಎದುರಾದಾಗ ಅವನ ಪಲ್ಲಕ್ಕಿ ಹೊರುವವರು ಜೀವಕ್ಕೆ ಬೆದರಿ ರಾಮರಾಯನನ್ನು ಒಂಟಿಯಾಗಿ ಬಿಟ್ಟು ಓಡಿ ಹೋದರು. ರಾಮರಾಯನನ್ನು ಸೆರೆ ಹಿಡಿದಾಗ ಹುಸೇನ್ ನಿಜಾಂ ಶಾಹಿಯು ಶಿರಚ್ಛೇದನ ಮಾಡಿ ಉದ್ದನೆಯ ಈಟಿಗೆ ಸಿಕ್ಕಿಸಿ ಯುದ್ಧ ಭೂಮಿಯಲ್ಲಿ ಉದ್ಧಟತನ ಮೆರೆದನು. ಭಯಭೀತಗೊಂಡ ವಿಜಯನಗರದ ಸೈನ್ಯವು ಚೆಲ್ಲಾಪಿಲ್ಲಿಯಾಯಿತು. ಇದು ಭಾರತೀಯ ಇತಿಹಾಸದ ಪುಟಗಳಲ್ಲಿ ನಡೆದ ಅತ್ಯಂತ ಭೀಕರ ಹಾಗೂ ನಿರ್ಣಾಯಕ ಯುದ್ಧ. ರಾಜ್ಯದ ತಿರುವನ್ನೇ ಇದು ಬದಲಾಯಿಸಿತು. ಇದಾದ ನಂತರ ನಡೆದ ಘಟನೆಗಳನ್ನು ಅ ಫರ್ಗಾಟನ್ ಎಂಪೈರ್ ಎಂಬ ಹೆಸರಿನಲ್ಲಿ ರಾಬರ್ಟ್ ಸೀವೆಲ್ ಬರೆದಿದ್ದಾನೆ. ದಿನಗಳು ಉರುಳಿದಂತೆ ಅಗ್ನಿ ಹಾಗೂ ಖಡ್ಗ ಹಿಡಿದು ಹಾರೆ ಹಾಗೂ ಕೊಡಲಿಗಳನ್ನು ಹೊತ್ತು ಅವರು ವಿನಾಶದ ತಾಂಡವವನ್ನು ಮುಂದುವರಿಸಿದರು. ಬಹುಶಃ ವಿಶ್ವದ ಇತಿಹಾಸದಲ್ಲೇ ಕಂಡು ಕೇಳರಿಯದ ವಿನಾಶವನ್ನು ಇಂತಹ ಭವ್ಯವಾದ ನಗರದ ಮೇಲೆ ಎಸಗಿದರು. ಪರಿಸ್ಥಿತಿಯ ಪ್ರಯೋಜನ ಪಡೆದ ಕಳ್ಳಕಾಕರರು ಹಾಗೂ ಕೊಲೆಗಡುಕರು ಪರಿಸ್ಥಿತಿಯನ್ನು ಮತ್ತಷ್ಟು ಹದಗೆಡಿಸಿದರು. ತುತ್ತ ತುದಿಗೇರಿದ್ದ ಸಂಸ್ಕೃತಿ ಅಂದು ಪಡೆದ ಆಘಾತದಿಂದ, ಅಂದು ನಡೆದ ಸಂಪತ್ತಿನ ದೋಚುವಿಕೆಯಿಂದ, ಕಲಾಪೂರ್ಣ ಕಟ್ಟಡಗಳ ಧ್ವಂಸದಿಂದ ರಾಜಧಾನಿ ಮತ್ತು ಸಾಮ್ರಾಜ್ಯದ ಮೇಲೆ ಶಾಶ್ವತ ದುರಂತವನ್ನು ಉಂಟು ಮಾಡಿತು. ವಿಜಯನಗರವು ಹಾಳು ಹಂಪಿಯಾಯಿತು.